ಹಲ್ಲಿದ್ದವರಿಗೆ ಕಡಿಮೆ ಇಲ್ಲ, ಕಡಲೆ ಇದ್ದವರಿಗೆ ಹಲ್ಲಿಲ್ಲ ಎಂಬ ನಾಣ್ಣುಡಿ ಕೇಳಿರ್ತಿರಲ್ಲ. ಹಾಗಾಗಿದೆ ಈ ಜಿಲ್ಲೆಯ ಸರ್ಕಾರಿ ಕಾಲೇಜುಗಳ ಪರಿಸ್ಥಿತಿ. ಕಳೆದ ವರ್ಷ 80% ಫಲಿತಾಂಶ ತೆಗೆದಿದ್ದಂತಹ ಈ ಜಿಲ್ಲೆ ಈ ಬಾರಿ 67% ಫಲಿತಾಂಶ ತೆಗೆದಿದೆ. ಇದಕ್ಕೆ ಕಾರಣ ಏನು? ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದಿರುವ ಭಾಗ ಅಂದ್ರೆ ಅದು ಕಲ್ಯಾಣ ಕರ್ನಾಟಕ ಭಾಗ. ಫಲಿತಾಂಶ ಹೆಚ್ಚಳಕ್ಕಾಗಿ ಸರ್ಕಾರ ಪ್ರತಿ ವರ್ಷ ಸರ್ಕಸ್ ಮಾಡುತ್ತಲೇ ಬಂದಿದೆ. ಆದರೆ ಗುರಿ ತಲುಪಲು ಸಾಧ್ಯವಾಗಿಲ್ಲ. ಅದರಲ್ಲೂ ಈ ಬಾರಿ ಕಳೆದ ವರ್ಷಕ್ಕಿಂತಲೂ ಕಳಪೆ ಫಲಿತಾಂಶ ಬಂದಿದೆ. ಹೌದು, ಇದು ಕೊಪ್ಪಳ ಜಿಲ್ಲೆಯಲ್ಲಿ ಸದ್ಯಕ್ಕಿರೋ ಶಿಕ್ಷಣದ ಪರಿಸ್ಥಿತಿ. ಜಿಲ್ಲೆಯಲ್ಲಿ ಒಟ್ಟು 119 PU ಕಾಲೇಜುಗಳಿದ್ದು ಅವುಗಳಲ್ಲಿ 46 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿವೆ. ಸರ್ಕಾರಿ ಕಾಲೇಜುಗಳಲ್ಲಿ ಒಟ್ಟು 46 ಪ್ರಾಚಾರ್ಯರು ಇರಬೇಕು. ಆದರೆ ಇಲ್ಲಿರೋದು ಕೇವಲ 9 ಪ್ರಾಚಾರ್ಯರು ಮಾತ್ರ. ಇನ್ನು 415 ಉಪನ್ಯಾಸಕರ ಅಗತ್ಯವಿದ್ದ ಸ್ಥಳದಲ್ಲಿ ಕೇವಲ 206 ಉಪನ್ಯಾಸಕರಿದ್ದಾರೆ. ಡಿ ಗ್ರೂಪ್ ಹಾಗೂ ಕ್ಲರ್ಕ್ ಸೇರಿ ಒಟ್ಟು 545 ಹುದ್ದೆಗಳಲ್ಲಿ 303 ಹುದ್ದೆಗಳು ಖಾಲಿ ಇವೆ. ಇರುವ ಉಪನ್ಯಾಸಕರನ್ನೇ ಬಳಸಿಕೊಂಡು ತರಗತಿಗಳನ್ನ ನಡೆಸಲಾಗ್ತಾ ಇದೆ. ಇದರ ನೇರ ಪರಿಣಾಮ ಫಲಿತಾಂಶದ ಮೇಲೆ ಬೀರಿದೆ. ಈಗ 37 ಜನ ಪ್ರಾಚಾರ್ಯರು ತಮ್ಮ ಸಬ್ಜೆಕ್ಟ್ಗಳನ್ನು ಮಾಡೋದ್ರ ಜೊತೆಗೆ ಕಾರ್ಯಭಾರವನ್ನು ಇದು ಆಡಳಿತಾತ್ಮಕ ಕಾರ್ಯಭಾರ ಮಾಡಬೇಕಾಗುತ್ತೆ ಸರ್. ಈಗ ರೆಗ್ಯುಲರ್ ಪ್ರಾಚಾರ್ಯರು ಇದ್ರಂದರೆ ಅವರು ಆ ಕಾಲೇಜಿನ ಆಡಳಿತಾತ್ಮಕ ಇದನ್ನು ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಸಬ್ಜೆಕ್ಟ್ ಉಪನ್ಯಾಸಕರು ಏನು ಮಾಡ್ತಾರೆ ಅಂದರೆ ಆಯಾ ಸಬ್ಜೆಕ್ಟ್ಗಳನ್ನು ಮಾಡ್ಕೊಂಡು ಹೋಗ್ತಾರೆ ಸರ್. ಇಲ್ಲಿ ಸಬ್ಜೆಕ್ಟ್ಗಳನ್ನು ಮಾಡ್ಕೊಂಡು ಹೋಗೋದಕ್ಕೆ ಇದಾದ ಸಂದರ್ಭದಲ್ಲಿ ಆಡಳಿತಾತ್ಮಕಕ್ಕೂ ಒತ್ತನ್ನು ಕೊಡಬೇಕಾಗತ್ತೆ, ಇಲ್ಲಿ ಪಾಠಕ್ಕೂ ಒತ್ತು ಕೊಡಬೇಕಾಗತ್ತೆ. ಅಲ್ಲಿ ಸ್ವಲ್ಪ ಕಾರ್ಯದಲ್ಲಿ ಸ್ವಲ್ಪ ತೊಡಕು ಆಗುತ್ತೆ ಅಂತ ನನ್ನ ಭಾವನೆ ಸರ್. ಓಕೆ ಸರ್. ಇನ್ನು ಈ ಬಗ್ಗೆ ಕೊಪ್ಪಳ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರನ್ನ ಕೇಳಿದ್ರೆ ಸಿಬ್ಬಂದಿ ಕೊರತೆ ಜೊತೆಗೆ ವಿದ್ಯಾರ್ಥಿಗಳು ಸರಿಯಾಗಿ ತರಗತಿಗೆ ಬರಲ್ಲ, ಇದು ಕಡಿಮೆ ಫಲಿತಾಂಶಕ್ಕೆ ಕಾರಣ ಅಂತಾರೆ. ನಮ್ಮಲ್ಲಿ ಈ ದ್ವಿತೀಯ PUC ಪರೀಕ್ಷೆ ಫಲಿತಾಂಶವನ್ನು ಸುಧಾರಿಸಲಿಕ್ಕೆ ಅನೇಕ ಕ್ರಮಗಳನ್ನ ಕೈಗೊಂಡಿದ್ವಿ. ಆದರೂ ಸಹ ಸ್ವಲ್ಪ ಮಟ್ಟಿಗೆ ರಿಸಲ್ಟು ಕಳೆದ ವರ್ಷಕ್ಕಿಂತ ಸ್ವಲ್ಪ ಕಡಿಮೆ ಆಗಿರ್ತಕ್ಕಂಥದ್ದು ನಮಗೂ ಸ್ವಲ್ಪ ಬೇಸರವಾಗಿರ್ತಕ್ಕಂಥ ವಿಷಯ. ನಾವು ಮುಂದಿನ ದಿನಗಳಲ್ಲಿ ಈ ಫಲಿತಾಂಶವನ್ನು ನಾವು 20ರ ಒಳಗಡೆ ಬರಲಿಕ್ಕೆ ರಾಜ್ಯದಲ್ಲಿ ಪ್ರಯತ್ನ ಪಡ್ತೇವೆ. ಕಳೆದ ಬಾರಿ 80% ಫಲಿತಾಂಶ ಬಂದಿದ್ದ ಕೊಪ್ಪಳ ಜಿಲ್ಲೆ ಈ ಬಾರಿ ಕೇವಲ 67% ಫಲಿತಾಂಶಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಗಿದೆ. ಸರ್ಕಾರ ಕೂಡಲೇ ಎಚ್ಚೆತ್ತು ಸಮಸ್ಯೆ ಬಗೆಹರಿಸಬೇಕಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.